ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇದು ವ್ಲಾಗ್ 2 ಆಗಿರುತ್ತೆ, CD100 ರಿಸ್ಟೋರೇಷನ್ ಪಾರ್ಟಲ್ಲಿ. ಸೊ ಇದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ರೀಬೋರಿಗೆ ಕೊಂಡೋಗ್ತಾ ಇದ್ದೇನೆ ಅಂತ. ಇದು ನೋಡ್ತಾ ಇರ್ಬೋದು, ಈ ಪ್ರೋಸೆಸ್ ಇದು ರೀಬೋರ್ ಆಗಿರ್ತದೆ. ಫಸ್ಟಿಗೆ ಎಷ್ಟು ಕಟ್ಟಿಂಗ್ ಬೇಕು ಕಟ್ಟಿಂಗ್ ಮಾಡಿಕೊಳ್ತಾರೆ ಇಲ್ಲಿ ಬೋರನ್ನು. ಸೊ ಅಂದರೆ ಸ್ಟ್ಯಾಂಡರ್ಡ್ಗಿಂತ ನೆಕ್ಸ್ಟ್ ಸೈಜ್ಗೆ ಕಟ್ಟಿಂಗ್ ಮಾಡಿಕೊಳ್ತಾರೆ. ಸೊ ಅದಾದಮೇಲೆ ಪಾಲಿಷಿಂಗ್ ಇರುತ್ತೆ. ಪಾಲಿಷಿಂಗ್ ಮಾಡಿ ಡೀಸೆಲ್ ಮುಖಾಂತರ ಅವರೇನೋ ಮಿಕ್ಸಪ್ ಮಾಡಿ ಅದನ್ನು ಪಾಲಿಷ್ ಮಾಡ್ತಾರೆ ಚೆನ್ನಾಗಿ. ಸೊ ನೋಡ್ತಾ ಇರ್ಬೋದು ನೋಡಿ, ಇದು ಪಾಲಿಷಿಂಗ್ ಪ್ರೋಸೆಸ್. ಇದು ಅಂದರೆ ಕಂಪ್ಲೀಟ್ ಹೊಸ ಬೋರ್ ಥರ ಪಾಲಿಷಿಂಗ್ ಬರಲ್ಲ. ಇದು ನಾರ್ಮಲಾಗಿ ಅವರು ಎಷ್ಟು ಲೆಕ್ಕ ಇದೆ ಅಷ್ಟೇ ಪಾಲಿಷ್ ಮಾಡ್ತಾರೆ, ಮತ್ತು ಸ್ವಲ್ಪ ರನ್ನಿಂಗಲ್ಲಿ ಪಾಲಿಷ್ ಆಗುತ್ತೆ. ಅದು ನೀವು ಕೇಳಿರ್ಬೋದು, ರೀಬೋರ್ ಆಗಿರೋ ಗಾಡಿಯನ್ನು ಸ್ಪೀಡಾಗಿ ಓಡಿಸಬಾರ್ದು, ಮಿನಿಮಮ್ 1500 ಕಿಲೋಮೀಟರ್ವರೆಗೆ ಅಂತ. ರೀಸನ್ ಇದೆ, ಅದು ಚೆನ್ನಾಗಿ ಪಾಲಿಷ್ ಆಗಬೇಕಿದ್ರೆ ಸ್ವಲ್ಪ ರನ್ನಿಂಗ್ ಮಾಡಬೇಕಾಗ್ತದೆ. ಸೊ ಇದು ನೋಡ್ತಾ ಇರ್ಬೋದು ಹೆಡ್ ವರ್ಕ್. ಹೆಡ್ಡಲ್ಲಿ ಹೊಸ ವಾಲ್ವನ್ನು ಹಾಕಿ ಇಲ್ಲಿ ಚೆನ್ನಾಗಿ ಅಲ್ಲಿಗೆ ಸೆಟ್ ಆಗೋ ರೀತಿ ಗ್ರೈಂಡ್ ಮಾಡ್ತಾರೆ. ಸೊ ಇದು ಹೆಡ್ ಸಿಟ್ಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ. 2 ವಾಲ್ವ್ ಹೊಸದಾಗ್ತಾರೆ, ಮತ್ತು ಆಯಿಲ್ ಸೀಲ್ ಬರ್ತದೆ ಅದಕ್ಕೆ ವಾಲ್ವಿಗೆ. ಸೊ ಗೈಡ್ನ ಅವಶ್ಯಕತೆ ಇದ್ದರೆ ಗೈಡ್ ಹಾಕ್ತಾರೆ. ಫ್ರೆಂಡ್ಸ್, ಇಲ್ಲಿ ಬೋರ್ನ ಕೆಲಸ ಮಾಡಿದ್ದೇನೆ, ರೀಬೋರ್ ಆಗಿದೆ. ಹೊಸ ಪಿಸ್ಟನ್ ತಂದಿದ್ದೇನೆ, ಅದೆಲ್ಲ ಕೊಡ್ತಾರೆ, ಅವರೇ ಕೊಡ್ತಾರೆ ಅಲ್ಲಿ. ನಾವು ರೀಬೋರ್ ಅಂತ ಹೇಳಿದರೆ ಕೊಡ್ತಾರೆ. ಮತ್ತು ಹೆಡ್ಡಿನ ಕೆಲಸ ಕೂಡ ಆಗಿದೆ. 2 ವಾಲ್ವ್ ಹೊಸದು ಇದಕ್ಕೆ, ಆಯಿಲ್ ಸೀಲ್ ವಾಲ್ವ್ ಹಾಕಿರ್ತಾರೆ ಅವರೇ. ನೆಕ್ಸ್ಟ್ ಈಗ ಫಿಟ್ಟಿಂಗ್ ಮಾಡಬೇಕು ನಮಗೆ, ಬೋರ್ ಮತ್ತು ಹೆಡ್ಡನ್ನು ಫಿಟ್ಟಿಂಗ್ ಮಾಡಬೇಕು. ಈ ಇಂಜಿನ್ನ ಕೆಲಸ ಮಾಡೋದುಂಟಲ್ಲ, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಇದೆ ನೋಡಿ. ಫಿಟ್ಟಿಂಗ್ ಎಲ್ಲ ಏನು ಇರೋದಿಲ್ಲ, ಅದನ್ನು ಓಪನ್ ಮಾಡೋದು ಕೂಡ ದೊಡ್ಡ ಕೆಲಸವೇ ಅಲ್ಲ. ಇದರಲ್ಲಿ ಮೈನ್ ಕೆಲಸ ಇರೋದು ಇದೆ ಎಂತ ಗೊತ್ತಾಯಿಲ್ಲ, ಪ್ಯಾಕಿಂಗ್ ತೆಗೆಯೋದು. ಪ್ಯಾಕಿಂಗ್, ಗ್ಯಾಸ್ಕೆಟ್, ಮತ್ತು ಇದಕ್ಕೆ ಗಮ್ ಹಾಕಿರ್ತಾರೆ ಆಲ್ಮೋಸ್ಟು. ಸೊ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕಾಗ್ತದೆ, ಇದಕ್ಕೆಲ್ಲ ಸ್ಕ್ರ್ಯಾಚ್ ಎಲ್ಲ ಹಾಕಬಾರ್ದು. ಸೊ ಇದು ಇದರ ಕೆಲಸ. ತುಂಬ ಟೈಮ್ ಬೇಕಾಗ್ತದೆ, ಅಂದರೆ ತುಂಬ ತಾಳ್ಮೆಯಿಂದ ಮಾಡಬೇಕು, ಅದಕ್ಕೆ ಏನು ಸ್ಕ್ರ್ಯಾಚ್ ಆಗಬಾರ್ದಲ್ಲ. ಆಲ್ಮೋಸ್ಟ್ ಆಗಿದೆ, ಹಾಗೆ ಮೊನ್ನೆ ತೆಗೆದಿದ್ದೇನೆ ನಾನು, ಬಟ್ ಸ್ವಲ್ಪ ಅಲ್ಲಿ ಅವರು ವಾಶ್ ಮಾಡ್ತಾರೆ ಅಂತ ಹಾಗೆ ಬಿಟ್ಟೆ. ಫುಲ್ ಡೀಟೇಲ್ ಆಗಿ ತೆಗಿಲಿಕ್ಕೆ ಹೋಗಲಿಲ್ಲ. ಮೊನ್ನೆ ಹೇಳಿದಲ್ಲ ನನಗೆ ಸಿಟಿಗೆ ಹೋಗ್ಲಿಕ್ಕೆ ಅಂತ, ಹಾಗೆ ಅರ್ಧಂಡು ಎಲ್ಲ ಓಪನ್ ಮಾಡಿ, ಇಂಜಿನ್ ಓಪನ್ ಮಾಡಿ ಕೊಂಡೋಗಿದ್ದೆ. ಗಮ್ಮೆಲ್ಲ ಹಾಗೆ ಉಂಟು ಇದರಲ್ಲಿ. ಇಂಜಿನ ಕೆಲಸದಲ್ಲಿ ಮೈನ್ ಕೆಲಸ ಇರೋದಿದೆ. ಮತ್ತು ವಾಷಿಂಗ್ ಎಲ್ಲ ಸರಿಯಾಗಿಲ್ಲ, ಹೆಡ್ಡೆಲ್ಲ ತುಂಬ ಮಣ್ಣಿತ್ತು, ಇಲ್ಲೆಲ್ಲ ಫುಲ್ ಮಣ್ಣಿತ್ತು. ಎಲ್ಲ ತೆಗ್ತದೆ ನಾನೀಗ, ಇಲ್ಲೆಲ್ಲ ಮಣ್ಣಿತ್ತು. ಇದೊಂದು ಸ್ವಲ್ಪ ಕ್ಲೀನ್ ಮಾಡಿದ್ದಾನೆ. ಕೆಲವು ಬರ್ತದೆ, ಅದು ಈಸಿಯಾಗಿ ಬರ್ತದೆ ಕೆಲವು ಪ್ಯಾಕಿಂಗ್, ಮತ್ತು ಕೆಲವು ಬರೋದೇ ಇಲ್ಲ. ಕೆಲವು ಇಷ್ಟು ಕೆಲಸನೇ ಇಲ್ಲ, ಒಮ್ಮೆಲೆ ಸೆಟ್ಟೆ ಬಂದುಬಿಡ್ತದೆ ಕೆಲವೊಂದು ಪ್ಯಾಕಿಂಗ್ಗಳು. ಇದರಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಯಿತು ತೆಗಿಲಿಕ್ಕೆ. ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಹೆಡ್ ಮತ್ತು ಇಲ್ಲಿದ್ದ ಪ್ಯಾಕಿಂಗ್ ಎಲ್ಲ ಕ್ಲೀನ್ ಮಾಡಿದ್ದೇನೆ. ಈಗ ನಮಗೆ ಬೋರ್ ಇನ್ಸ್ಟಾಲ್ ಮಾಡಬೇಕು. ಬೋರ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಪಿಸ್ಟನನ್ನು ಇದಕ್ಕೆ ಹಾಕಬೇಕಾಗ್ತದೆ ಇಲ್ಲಿಗೆ. ಅದನ್ನು ಹಾಕೋ ಮುಂಚೆ ಇಲ್ಲಿಗೆ ರಿಂಗ್ಸ್ ಹಾಕಬೇಕು, ಪಿಸ್ಟನಿದು ರಿಂಗ್ಸ್. ಮತ್ತು ನೋಡಿ ಇಲ್ಲಿ ಲಾಕ್ ಅಂತ ಇದೆಯಲ್ಲ, ಒಂದು ಲಾಕನ್ನು ಯಾವುದಾದ್ರೂ ಒಂದು ಸೈಡಿಗೆ ಹಾಕಬೇಕು, ಒಂದು ಈ ಸೈಡ್ ಅಥವಾ ಈ ಸೈಡಿಗೆ. ಅದೊಂದು ಸ್ವಲ್ಪ ಟ್ರಿಕ್ಸ್ ಇದರಲ್ಲಿ, ಇದು ಹಾಕಲಿಕ್ಕೆ ಏನು ಈಸಿ ಇಲ್ಲ, ಬಟ್ ಸಣ್ಣ ಕೆಲಸ ಆದರೂ ಕೂಡ ಒಂದು ಟ್ರಿಕ್ಸ್ ಪಾರ್ಟ್. ಅದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಅದನ್ನು ಹಾಕುವಂಥದ್ದು. ನೋಡಿ, ಇದು ರಿಂಗ್ಸ್. ಇದರಲ್ಲಿ ರಿಂಗ್ಸ್ ಪೊಸಿಷನ್ ಎಲ್ಲ ಹೇಗೆ ಹಾಕೋದು ಅಂತ ನಿಮಗೆ ಚಾರ್ಟ್ ಹಾಕ್ತೇನೆ. ಇದರಲ್ಲಿ 2 ನೋಡಿ, ಇದರಲ್ಲಿ ಬರೆದಿರ್ತದೆ, ಟಾಪ್ 1, ಟಾಪ್ 2, ಮತ್ತು ಒಂದು ಆಯಿಲ್ ರಿಂಗ್ಸ್ ಇರ್ತದೆ. ಹೇಗೆ ಹಾಕೋದು ಅಂತೇಳಿ ಎಲ್ಲ ಚಾರ್ಟಲ್ಲಿ ಗೊತ್ತಾಗ್ತದೆ. ಅಂದರೆ ಇದಕ್ಕೆ ಪೊಸಿಷನ್ ಇದೆ, ಟಾಪ್ 1ಗೆ, ಟಾಪ್ 2ಗೆ, ಮತ್ತು ಆಯಿಲ್ ರಿಂಗ್ಸಿಗೆ, ಮತ್ತು ಕಂಪ್ರೆಷನ್ ರಿಂಗ್ಸಿಗೆಲ್ಲ ಪೊಸಿಷನ್ ಇದೆ, ಅದು ಯಾವ ರೀತಿ ಪೊಸಿಷನಲ್ಲಿ ಹಾಕಬೇಕು ಅಂತ. ಸೊ ಅದನ್ನು ರಿಂಗನ್ನು ಫಸ್ಟಿಗೆ ಹಾಕ್ಕೊಂಡು, ನಂತರ ಲಾಕ್ ಹಾಕಿಕೊಂಡು, ನಂತರ ಇಲ್ಲಿಗೆ ಸೆಟ್ ಮಾಡಬೇಕು ಫಸ್ಟ್. ನೆಕ್ಸ್ಟ್ ಬೋರನ್ನು ಇನ್ಸ್ಟಾಲ್ ಮಾಡುವಂಥದ್ದು. ಇಲ್ಲಿ ನಾವು ಕನೆಕ್ಟಿಂಗ್ ರಾಡಿಗೆ ಪಿಸ್ಟನ್ನ ಸೆಟ್ಟಿಂಗ್ ಮಾಡಲಿಕ್ಕಿದೆ. ಮೊದಲೇ ಹೇಳಿದ ಹಾಗೆ ಒಂದು ರಿಂಗನ್ನು, ಗಜ್ಜನ್ ಪಿನ್ ಲಾಕನ್ನು ಮೊದಲೇ ಹಾಕ್ಕೊಳ್ಬೇಕು. ಇದು ಗಜನ್ ಪಿನ್, ಇದು ಪಿಸ್ಟನ್ನ ಒಳಗೆ ಮಿಡ್ಲಲ್ಲಿ ಇರುವಂಥದ್ದು.
ಇಲ್ಲಿರುವಂಥದ್ದು ಹೀಗೆ ಇರ್ತದೆ, ಒಳಗೆ ಹೋಗ್ತದೆ. ಇದರ ಒಂದು ಲಾಕನ್ನು ಮೊದಲೇ ಹಾಕಿಕೊಳ್ಬೇಕು. ನಂತರ ಒಂದು ಲಾಕನ್ನು ಪಿಸ್ಟನನ್ನು ಇದಕ್ಕೆ ಫಿಟ್ ಮಾಡಿ ಹಾಕಬೇಕು. ಆ್ಯಕ್ಚುಲಿ ಇದಕ್ಕೆ ಆಯಿಲ್ ಎಲ್ಲ ಹಾಕಬೇಕು, ಬಟ್ ಇಲ್ಲಿ ನಾನು ಫಿಟ್ ಮಾಡಿ ಆದಮೇಲೆ ಆಯಿಲ್ ಹಾಕ್ತೇನೆ. ನೋಡಿ, ಇದರ ಮಿಡ್ಲ್ ಗ್ರೂ ಕಾಣ್ತಿದೆಯಲ್ಲ, ಇಲ್ಲಿಗೆ ಈ ಥರ ಇಡೋದು. ಈಗ ಆಯಿಲ್ ಹಾಕಬೇಕು, ಬಟ್ ವಿಡಿಯೋದಲ್ಲಿ ಇದು ರಿಫ್ಲೆಕ್ಟ್ ಆಗ್ತದೆ ಅಂತ ಹಾಕಲಿಲ್ಲ ಆಯಿಲ್. ಮತ್ತು ವಿಡಿಯೋ ಮಾಡಲಿಕ್ಕೆ ಕಷ್ಟ. ಆಯಿಲ್ ಹಾಕಿದರೆ ಇಷ್ಟು ಕಷ್ಟ ಇರೋದಿಲ್ಲ, ಹಾಕಲಿಕ್ಕೆ ಈಸಿಯಾಗಿರ್ತದೆ. ಹಾಕಿ ಆಯಿತು.